ಹೌದಾ? ಗಂಭೀರವಾದಕ್ಕೆ ನಾನು ನೋಡ್ರಿ, ನಾನು ಗಂಭೀರವಾದಕ್ಕೆ ನಿಮಗೆ ಫೋನಲ್ಲಿ ಹೇಳಿದೆ, ಸರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡಿ. ನಾನು ಇದನ್ನು ಮುಗಿಸಿ ಅಂತ ಹೇಳಿಲ್ಲ. ಈಗ ಬೇರೆಯವರೆಲ್ಲ ಮುಗಿಸಿ ಅಂತ ಹೇಳೋರಲ್ಲಿ ನಿಮ್ಮಲ್ಲಿ ಬರೋರು ಜಾಸ್ತಿ. ನನಗೆ ಗೊತ್ತು, ಇಂಥ ನನ್ನದನ್ನು ಬಂದದನ್ನು ಮುಗಿಸಿ ಸರ್, ಏನಾದ್ರು ಮಾಡಿ ಅಂತ ಬರುವವರೇ ಸರ್. ನಾನು ನಿಮ್ಮಲ್ಲಿ ಏನು ಹೇಳಿದೆ ಓಪನ್ ಆಗಿ, ಇದೊಂದು ಭಾರಿ ಗಂಭೀರವಾದಂಥ ವಿಚಾರ ನಿಮ್ಮಲ್ಲೇ ಹೇಳಿರೋದು, ನಾನು ಹೇಳಿರೋದು. ಇದನ್ನು ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ, ಇದರ ಮೂಲವನ್ನು ಅರಿಯಿರಿ. ಅರ್ಥ ಮೇಲೆ ಅದರ ಆಧಾರದಲ್ಲಿ ಮುಂದೆ ಏನು ಮಾಡಬೇಕಾ ಅದನ್ನು ಮಾಡೋಣ ಅಂತ ಹೇಳುವಂಥದ್ದನ್ನು ನಾನು ಹೇಳಿದ್ದೀನಿ. ನಾನು ಈಗಲೂ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ವಿಚಾರಗಳು ಗಂಭೀರ ಇದೆ. ಒಂದು ಪಾರ್ಟಿಯ ಆಂತರಿಕ ವಿಚಾರಗಳು ಒಂದು ರೀತಿಯಲ್ಲಿ ಬಾಹ್ಯವಾಗಿ ಚರ್ಚೆಗೆ ಆಸ್ಪದ ಆಗಲಿಕ್ಕೆ ಕಾರಣವಾದಂಥ ವಿಚಾರ ಇದೆ. ನನ್ನ ಪಾರ್ಟಿಗೆ ಇದು ಆಗಬಾರ್ದು. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನಲ್ಲಂಥ ಸ್ವತ್ತನ್ನು ನಾನೇ ಮೈ ಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹಿಂಗೆ ಮಾಡಿ ಅಂತ ಕೇಳುವುದಿಲ್ಲ. ಇದಕ್ಕೆ ಕೆಲವು ಟಿವಿಗಳಿದ್ದಾವೆ, ಅವ್ರು ಮಾಡ್ತಾರೆ. ನನಗೇನು ಸರ್, ನಾನು ಇಲ್ಲ ಸರ್, ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಯಾವಾಗ ಟಾರ್ಗೆಟ್ ಆಗಬೇಕು, ನನಗೆ ಯಾರು ಕಾಂಪಿಟೇಟರ್ ಆದರೆ, ಅಥವಾ ನಾವು ಯಾವುದಾದ್ರು ಸ್ಥಾನಮಾನದ ಅಪೇಕ್ಷಿತರಾದರೆ, ಅಥವಾ ನಾನು ಇನ್ನೇನಾದ್ರು ಲಾಭ ಸೂಟ್ ಕೇಸ್ ತಂದು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದಂಥ ಸುದ್ದಿ ಹರಡುವಂಥ ವ್ಯಕ್ತಿ ಆದರೆ ಮಾತ್ರ ನಾನು ಮಾಡಬೇಕು. ನೀವು ನನ್ನನ್ನು ಕಳೆದ 30 ವರ್ಷಗಳಿಂದ ನೋಡಿದ್ದೀರಿ. ಒಂದು ದಿನ ವ್ಯತ್ಯಾಸಗಳಾದರೆ ಕ್ಷಮೆ ಕೇಳುವಂಥದ್ದೊಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ, ಮಾಧ್ಯಮಗಳ ಎದುರು ಮಾಡಿದ್ದೀನಿ. ಆದರೆ ಮೈಲೇಜಿಗೋಸ್ಕರ ಅಯ್ಯೋ ದೇವ್ರಿ, ಇಲ್ಲಿಗೆ ಬಿಟ್ಬಿಡೋ ಹಂತದಲ್ಲೂ ಇಲ್ಲ, ಬಿಟ್ಬಿಡೋ ಸಾಧ್ಯನೂ ಇಲ್ಲ. ಅಲ್ಲ, ನೀವು ಹೇಳಿದಂಗೆ ನಾನು ಕೇಳಬೇಕಾಗಿಲ್ಲ, ನನಗೇನು ಅಗತ್ಯ ಇಲ್ಲ. ಆರೋಪ ಮಾಡುವಂಥವರು 1000 ಜನ ಇರ್ತಾರೆ. ಆರೋಪಕ್ಕೆ ಉತ್ತರ ಕೊಟ್ಟೇ ಸಾಯುವವರೆಗೆ ಬದುಕುವಂತ ವ್ಯಕ್ತಿ ನಾನಲ್ಲ. ಒಂದು ಆರೋಪ ಬಂದಿದೆ ಅಂತಂದ್ರೆ ಆರೋಪ ಸತ್ಯನ ಸುಳ್ಳ ಅಂತ ನೀವು ಹುಡುಕಿ ಅಂತ ನಿಮಗೆ ಹೇಳ್ತಾ ಇದ್ದೀನಲ್ಲ, ನೀವು ಜವಾಬ್ದಾರಿಯಿಂದ ನುಣುಚಿಕೊಳ್ತೀರಾ? ನೀವು ಪ್ರಶ್ನೆ ಕೇಳಿದವರು, ನಿಮಗೆ ಹುಡುಕಲಿಕ್ಕೆ ಸಾಧ್ಯತೆ ಇದೆ. ನೀವು ಜವಾಬ್ದಾರಿ, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಒಂದು ಉತ್ತರ ಹೇಳಿ. ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಮಾಡ್ತೀನಿ. ನಾನು ನಿಮ್ಮನ್ನೆಲ್ಲ ಕೆಳಗೆ ನೋಡಿದೆ, ನೀವು ಆ ಬಿಸಿಲಲ್ಲಿ ಇರಬಾರದು ಅಂತ ಹೇಳೋದಕ್ಕೆ ನಾನು ಬಂದೆ. ಇಲ್ಲದ್ರೆ ನಾನೊಬ್ಬ ಕಳ್ಳ ಆದರೆ ನಾನು ಬಾಗಿಲು ಹಾಕಿ ಸಾಯಂಕಾಲವರೆಗೆ ಇರ್ಬೋದು. ನಾಳೆಗೆ ಇವತ್ತಿನ ನ್ಯೂಸ್, ನಾಳೆ ಹಳೆ ನ್ಯೂಸ್ ಅಲ್ವಾ? ಆದ ಕಾರಣ ನಿಮ್ಮ ಮೇಲೆ ಎಲ್ಲ ಗೌರವ ಇಟ್ಟು ನಾನು ಬಂದೀನಿ. ನಿಮ್ಮ ಹಂತದಲ್ಲಿ ಒಂದಷ್ಟು ಪ್ರಯತ್ನಗಳಾಗಬೇಕಾಗಿದೆ. ಇಲ್ಲ, ನಾನು ಇದರ ಬಗ್ಗೆ ಏನೂ ಮಾಡಲ್ಲ, ಏನೂ ಮಾಡಕ್ಕೆ ಹೋಗೋದಿಲ್ಲ. ಯಾರಲ್ಲಿ ಇದರ ಬಗ್ಗೆ ಮಾತಾಡೋದಿಲ್ಲ. ನನ್ನ ರಾಷ್ಟ್ರೀಯ ನಾಯಕರು ನನ್ನಲ್ಲಿ ಕೇಳಿದರೆ ಮಾತ್ರ ಉತ್ತರ ಕೊಡ್ತೇನೆ ಹೊರತು ರಾಜ್ಯ ಮಟ್ಟದಲ್ಲಿ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ನಾನು ಎಲ್ಲವನ್ನು ನೋಡಿ ಈ ಸ್ಥಾನಕ್ಕೆ ಬಂದವನು. ಯಾರು ನಿಮ್ಮಲ್ಲಿ ಹೇಳಕ್ಕಾಗಲ್ಲ ಸರ್, ಎಲ್ಲವನ್ನು ನಿಮ್ಮಲ್ಲಿ ಹೇಳಿದ್ರೆ ಯಾವಾಗ ನೀವು ಅವರಲ್ಲಿ ಹೇಳಿ ಮಾತಾಡ್ಸಿದ್ರೆ ಮಾತಾಡ್ತೀನಿ. ಏನ್ರಿ ನೀವು, ನೀವೇ ಅರ್ಥ ಮಾಡಿಕೊಳ್ಬೇಕು. ನಾನು ಇದರ ಬಗ್ಗೆ ಯಾವುದೇ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ರಾಮನಲ್ಲಿ, ಸೋಮನಲ್ಲಿ, ಅಧ್ಯಕ್ಷರಲ್ಲಿ, ವಿಪಕ್ಷ ನಾಯಕರಲ್ಲಿ ಯಾವ ಪ್ರಶ್ನೆ ಸರ್ ಇದು? ಸರ್, ಇದು ನಡುವೆ ಇನ್ನೊಂದು ಬೆಳವಣಿಗೆ. ಯಲಹಂಕ ವಿಶ್ವನಾಥ್ ಅವರು ನಿನ್ನೆ ಮಾತಾಡ್ತಾ ಒಂದಷ್ಟು ವಿಚಾರನ ಹೇಳಿದ್ರು, ಗಮನಕ್ಕೂ ಬಂದಿರತ್ತೆ. ಅಲ್ಲ ಸರ್, ಇಲ್ಲಿ 2 ಮಾತಿದೆ. ಕೆಂಪೇಗೌಡರನ್ನ ಕಾಂಗ್ರೆಸ್ಗೆ, ಬಿಜೆಪಿಗೆ ಸೀಮಿತವಾಗಿದ್ದರೆ ಯಾರು ನನ್ನ ಮೇಲೆ ಕಮೆಂಟ್ಸ್ ಮಾಡಿದ್ರ ಅವರು ಅವರ ಹೆಸರಳಿಯೇ ಗೆದ್ದಿರೋದಲ್ಲಿ, ಇಲ್ಲದಿದ್ರೆ ಯಾವುದೊಂದು ಸಣ್ಣ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡಿದಾರ. ಆಮೇಲೆ ಮುತ್ತಪ್ರೈ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹಿಡಿದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳಿರುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ನೀವು ಹೇಳಿ ನಾನು ನಿಮಗೆ ಅದನ್ನೇ ನನಗೆ ಫೋನ್ ಮಾಡಿದರು ಬರಬಾರ್ದು ಅಂತೇಳಿ. ನಾನು ಹೇಳಿದೆ, ಕೆಂಪೇಗೌಡರು BJP ಸೀಮಿತನ? ನಾನು ಕೇಳಿದೆ ಅವರಿಗೆ, ಕೆಂಪೇಗೌಡರು ಕಮ್ಯುನಿಸ್ಟ್ನವ್ರು ಮಾಡಿದರೆ ಪಾಕಿಸ್ತಾನದಲ್ಲಿ ಕೆಂಪೇಗೌಡರ ಬಗ್ಗೆ ಯಾವುದೇ ಕಾರ್ಯಕ್ರಮ ಮಾಡಿದ ನನ್ನ ಆಹ್ವಾನ ಮಾಡಿದರೆ ಅಲ್ಲಿಗೆ ಹೋಗುವಂತ ಆ ಒಂದು ಮನಸ್ಥಿತಿ ನಂದು. ಆ ರೀತಿಯ ಒಂದು ವ್ಯಕ್ತಿ ಕೆಂಪೇಗೌಡರು. ಈ ಕೆಂಪೇಗೌಡರ ಹೆಸರು ಹೇಳಿ ಎಲ್ಲ ಒಕ್ಕಲಿಗರ ಓಟ್ ತಗೊಂಡು ಅವರನ್ನೇ ಸಮಾಧಿ ಮಾಡಿ ಅವರ ಭೂಮಿಯನ್ನೆಲ್ಲ ಕೊಳ್ಳೆ ಹೊಡೆದು ಎಲ್ಲ ಅಧಿಕಾರ ಸ್ಥಾನಕ್ಕೇರಿ ಈ ರೀತಿ ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ಅವರು ಹೇಳಿದಂಥ ಮಾತು, ಆ ಕೆಂಪೇಗೌಡರಿಗೆ ಮಾಡಿದಂಥ ಅಪಮಾನ, ಆ ಕೆಂಪೇಗೌಡರ ಪರಿವಾರ ಅದನ್ನು ನೋಡಬೇಕು ಅಂತ ಹೇಳುವಂತ ನನ್ನ ಮನಸ್ಸಿದೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.